ಇನ್ನೇನಪ್ಪ ಅಂದರೆ ಇನ್ನು ಕೆಲವೊಂದು ತಾಯಂದಿರಿಗೆ ಅಂದರೆ ಕೆಲವೊಂದು ಕುಟುಂಬಗಳಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ. ಸೊ ದಯವಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಸೊ ಈ ವಿಡಿಯೋನ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಸಮಯವನ್ನು ನೀವು ಕಳ್ಕೊಂಡ್ರೆ ವಾಪಸ್ ಹಣ ಪಡೆಯೋಕ್ಕೆ ಚಾನ್ಸೇ ಇಲ್ಲ. ಸೊ ಸರ್ಕಾರ ಒಂದು ಅನುವು ಮಾಡಿಕೊಟ್ಟಿರುವಂಥದ್ದು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಯಾರಿಗೆ ಹಣ ಬಂದಿಲ್ಲಲ್ಲ ಅದ್ರ ಎಷ್ಟು ಇಂಪಾರ್ಟೆಂಟು, ಮಂತ್ಲಿ 2,000 ಅಂದರೆ ಕಡಿಮೆ ಅಲ್ಲ. ಸೊ ಆದ ಕಾರಣ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ದಯವಿಟ್ಟು ಹೋಗಬೇಡಿ, ಕೊನೆ ತನಕ ನೋಡ್ಕೊಳ್ಳಿ. ಅಕಸ್ಮಾತ್ ನೀವು ವಿಡಿಯೋ ಇಂಪಾರ್ಟೆಂಟ್ ಏನಾದರೂ ಅನಿಸ್ಲಿಲ್ಲ ಅಂದರೆ ನೀವು ಏನು ಅನಿಸಿಕೆ ಬರ್ತದೆ ತಪ್ಪದೆ ಕಮೆಂಟ್ ಮುಖಾಂತರ ಕೂಡ ನೀವು ತಿಳಿಸ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಯಾರು ನಮ್ಮ ಆಲಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಕಣ ಬೆಲ್ ಐಕನ್ ಲೈಕ್ ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಕೊಡಿ. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಗೆ ಕೇಳ್ಕೊಳ್ಳೋದೊಂದು. ಬಟ್ ನೀವು ವಿಡಿಯೋ ಇಷ್ಟ ಆದರೆ ನಾವು ಕೊಡೋ ಮಾಹಿತಿ ನಿಮ್ಗೆ ಅನುಕೂಲ ಅನಿಸಿದ್ರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬಟ್ ವಿಡಿಯೋನ ಕೊನೆ ತನಕ ನೋಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಎಷ್ಟು ಇಂಪಾರ್ಟೆಂಟ್ ವಿಡಿಯೋ ಅಂದರೆ ಪರ್ ಮಂತ್ ಬರ್ತಕ್ಕಂಥ 2,000 ರೂಪಾಯಿ ಯೋಜನೆಗೆ ಪಡ್ಕೊಳ್ಳೋಕ್ಕೆ ಒಂದು ಕೊನೆಯ ಅವಕಾಶ ಸರ್ಕಾರ ಮಾಡಿಕೊಟ್ಟಿರುವಂಥದ್ದು. ಸೊ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥವ್ರಿಗೆ ಬರ್ತಾ ಇದ್ದರೆ ಅವ್ರಿಗೂ ಒಳ್ಳೆಯದು. ಸೊ ಬರದೇ ಇದ್ದವರು ಮನೆ ಅಕ್ಕಪಕ್ಕ ಫ್ರೆಂಡ್ಸ್ ಎನಿವನ್ ಯಾರೋ ಇರ್ತಾರೆ, ಸೊ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ, ಅಥವಾ ನೀವೇ ಫುಲ್ ವಿಡಿಯೋ ನೋಡಿಕೊಂಡು ಅದರ ಮಾಹಿತಿನ ಅವರಿಗೆ ಶೇರ್ ಮಾಡಿದ ಅದರಲ್ಲಿ ತುಂಬ ಉಪಯುಕ್ತ ಆಗ್ತದೆ. ಸೊ ಕೆಲವೊಬ್ಬರಿಗೆ ತಾಂತ್ರಿಕ ದೋಷದಿಂದ ಏನಾಗ್ತಾ ಇದೆಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ. ಸೊ ಅಂಥವರು ಈಗಾಗಲೇ ಏನು ಮಾಡಿದ್ದಾರೆ ಅಂದರೆ ಗ್ರಾಮ ಒನ್ ಕೇಂದ್ರದಲ್ಲಾಗಿರ್ಬೋದು ಎಲ್ಲವೂ ಚೆಕ್ ಮಾಡಿದ್ದಾರೆ. ಸೊ ಆದರೂ ಏನಾಗಿದೆ ಅಂದರೆ ಹಣ ಜಮಾ ಆಗಿಲ್ಲ. ಅಂಥವ್ರಿಗೆ ಏನು ಮಾಡಿದಾರಪ್ಪ ಅಂದರೆ CM ನಮ್ಮ ಸಿದ್ದರಾಮಯ್ಯ ಅವರು ಏನು ಮಾಡಿದಾರಪ್ಪ ಅಂದರೆ ಒಂದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥವ್ರು ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಬರದೇ ಇರುವಂಥವ್ರಿಗೆ ಮತ್ತೊಂದು ಯೋಜನೆ ಅಂದರೆ ಮತ್ತೊಂದು ದಾರಿಯನ್ನು ಮಾಡಿಕೊಟ್ಟಿರುವಂಥದ್ದು. ಸೊ ಅಂಥವರು ಏನು ಮಾಡಬೇಕು, ಹಣ ಬರೆದಿದ್ದವರು ಏನು ಮಾಡಬೇಕಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿದಾರರು ಸೊ ತಾಂತ್ರಿಕ ಪರಿಹರಿಸೋಗೋಸ್ಕರ ಸ್ವತಃ ಸರ್ಕಾರದ ಅಧಿಕಾರಿಗಳು ಎಲ್ಲಿ ಬರ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ, ಪ್ರತಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಬರ್ತಾ ಇದ್ದಾರೆ. ಸೊ ಮಿನಿಮಮ್ ಒಂದು ಊರಲ್ಲಿ ಏನಾದರೂ 10-15 ಜನ ತಾಯಂದಿರಿಗೆ, ಒಂದು ಬಡ ಕುಟುಂಬಗಳಿಗೆ ಹಣ ಬರ್ತಾ ಇಲ್ಲ. ಸೊ ಅಂಥವ್ರು ಏನು ಮಾಡಬೇಕು, ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಬೇಕು. ಅದು ಯಾವ ದಿನಾಂಕ ಅಂದರೆ 27, 28, 29 ಒಟ್ಟು ನಿಮ್ಗೆ ಕೊಟ್ಟಿರುವಂಥ ಕಾಲಾವಕಾಶ 3 ದಿನಗಳು. ಸೊ ಅಲ್ಲಿ ಹೋಗಿ ಏನು ಮಾಡಬೇಕು, ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು, ಸೊ ಎಲ್ಲವೂ ನೋಡ್ತಾ ಹೋಗೋಣ. ಆದ ಕಾರಣ ನಾನು ಹೇಳಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ, ಯಾರು ಸ್ಕಿಪ್ ಮಾಡೋಕ್ಕೂ ಹೋಗಬೇಡಿ ಮತ್ತು ಮಾಹಿತಿನ ತಿಳ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ವಿಶೇಷ ಶಿಬಿರನ್ನು ಸ್ಥಾಪನೆ ಮಾಡಿಸೋದು. ನಿಮ್ಮ ಪಂಚಾಯತಿಗೆ ಹೋಗಿ ಏನು ಮಾಡಬೇಕು ಅಥವಾ ಯಾವ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬೇಕಂತ ಡೌಟ್ ಇರುತ್ತೆ. ಸೊ ಅಲ್ಲಿ ಹೋಗಿ ಏನು ಮಾಡೋದು ಅಂತ ತಿಳ್ಕೊಂಡು, ಸೊ ಇಲ್ಲಿ ಪಂಚಾಯತ್ ರಾಜ್ಯದಲ್ಲಿ ಏನು ಮಾಡ್ತಾರೆ, ಬರ್ತಾ ಇರೋಂಥ ಅಧಿಕಾರಿಗಳು ಯಾರಪ್ಪ ಅಂದರೆ ಪಂಚಾಯತ್ ರಾಜ್ ಅಧಿಕಾರಿಗಳು ಬರ್ತಾ ಇರುವಂಥದ್ದು, ಮತ್ತು ಬಾಪೂಜಿ ಸೇವಾ ಕೇಂದ್ರ ಕಂಪ್ಯೂಟರ್ ನಿರ್ವಾಹಕರು ಅಲ್ಲಿ ಬರ್ತಾ ಇದ್ದಾರೆ, ಮತ್ತು ಅಂಗನವಾಡಿ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಸೊ ಎಲೆಕ್ಟ್ರಾನಿಕ್ ಡೆವಲಪರ್ ಬರ್ತಾ ಇದ್ದಾರೆ, ಸೊ ಸಿಟಿಜನ್ ಸರ್ವಿಸ್ ತಂಡಗಳು ಕೂಡ ಅಲ್ಲಿ ಬರ್ತಾ ಇದ್ದಾವೆ. ಸೊ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆಯಲ್ಲ, ಅವರು ಅಧಿಕಾರಿಗಳು ಕೂಡ ನಿಮ್ಮ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಒಂದೇ ಪಂಚಾಯತಿ ಹೆಂಗೆ ಬರ್ತಾರೆ ಅಂತ ನೀವು ಕೇಳೋದಾದರೆ, ಸೊ ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು, ತಾಲೂಕಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ನಿಮ್ಮ ಕಷ್ಟವನ್ನು ಅಂದರೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸೋಗೋಸ್ಕರ, ನಿಮಗೆ ಹಣ ಕೊಡಿಸೋಗೋಸ್ಕರ ಸಿದ್ದರಾಮಯ್ಯ ಅವರು ಈ ಯೋಜನೆಯನ್ನು ತಂದಿರುವಂಥದ್ದು. ಎಲ್ಲ ಪಂಚಾಯತಿಗಳಲ್ಲಿ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಎಲ್ಲೆಲ್ಲಿ ಸುತ್ತಾಡ್ತಾ ಇರ್ತೀರಾ, ಸೊ ಒಂದೇನೋ ಕೆಲಸ ಇರುತ್ತೆ, ಮನೆಯದು ಕೆಲಸ ಕೂಡ ಒಂದು ಬಿಟ್ಟು ನೀವು ಇದಕ್ಕೆ ಹೋಗಿ ಅಂತ ಕೊಂಡು ಕೇಳ್ತೀನಿ. ಏನಕ್ಕಂದರೆ 2,000 ರೂಪಾಯಿ ಪರ್ ಮಂತ್ ಅಂತ ನೀವು ಮಾಡಿದ್ರೆ ಎಷ್ಟಾಗುತ್ತೆ, ಒಂದು ವರ್ಷ 24,000 ರೂಪಾಯಿ ಆಗುತ್ತೆ. ಸೊ ಬಡ ಕುಟುಂಬಗಳಿಗೆ ತುಂಬ ಒಂದು ಉಪಯುಕ್ತ ಆಗಿರುವಂಥದ್ದು. ಸೊ ಇಲ್ಲಿ ಯಾವ್ಯಾವ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂದರೆ ಆಧಾರ್ ಕಾರ್ಡ್ ಜೋಡಣೆ, ಬ್ಯಾಂಕ್ ಸಮಸ್ಯೆ, KYC ಮಾಡಿಸಿಲ್ಲ ಅಂದರೆ ಬ್ಯಾಂಕ್ ಖಾತೆ ಆರಂಭ. ಇಲ್ಲಿ ಯಾವುದೇ ದುಡ್ಡನ್ನು ತೊಗೊಳ್ಳೋದಿಲ್ಲ, ಫ್ರೀಯಾಗಿ ಅಧಿಕಾರಿಗಳೇ ಖುದ್ದಾಗಿ ನಿಮಗೆ ಹಣ ಬರುತ್ತೆ. ಬರದೇ ಇದ್ದರೂ ಯಾವ್ಯಾವ ಸಮಸ್ಯೆ ಇದೆಯಲ್ಲ ಅದನ್ನೆಲ್ಲ ಪರಿಹರಿಸಿ ನಿಮಗೆ ದುಡ್ಡು ಬರೋ ಥರ ಮಾಡ್ತಾರೆ. ಸೊ ನಾನು ಆದ ಕಾರಣ ವಿನಂತಿಪೂರ್ವಕ ನಿಮ್ಗೆ ಕೇಳ್ಕೊಳ್ಳೋದು ಒಂದೇ, 2,000 ನೀವು ಒಂದು ದಿನದ ಕೆಲಸದಲ್ಲಿ ಮಿನಿಮಮ್ ಏನಾದರೂ 500 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ರು ಕೂಡ ಬಿಟ್ಟು ಹೋಗಿ. ಏನಕ್ಕಂದರೆ ಒಂದು ವರ್ಷಕ್ಕೆ 24,000 ದುಡಿದೇನೆ ಸರ್ಕಾರ ನಿಮಗೆ ಕೊಡ್ತಾ ಇರುವಂಥದ್ದು. ಇದರ ಸೇವೆನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಲ್ಲಿ ಹೋಗಿ ಯಾವ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕು, ಯಾವ ದಾಖಲೆಗಳನ್ನು ತೊಗೊಂಡು ಹೋಗ್ಬೇಕಂದ್ರೆ, ಸೊ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು ಹೋಗೋಣ, ತಾಯಂದಿರ ಹೆಸರಲ್ಲಿ ಇರ್ತಕ್ಕಂಥವ್ರು ತಾಯಂದಿರ ಆಧಾರ್ ಕಾರ್ಡ್ನ ತೊಗೊಂಡು ಹೋಗಬೇಕು. ಸೊ ಪತಿ ಆಧಾರ್ ಕಾರ್ಡು ಮತ್ತು ಪಡಿತರ ಚೀಟಿ ಅಂದರೆ BPL ಕಾರ್ಡ್ ಇರುತ್ತಲ್ಲ ಅದು ತೊಗೊಂಡು ಹೋಗಬೇಕು, ಮತ್ತು ಬ್ಯಾಂಕ್ ಪಾಸ್ಬುಕ್ ಪುಸ್ತಕ. ಸೊ ಇಷ್ಟನ್ನು ತೊಗೊಂಡೋಗಿ ಇದಕ್ಕಿಂತ ಮಿಗಿಲಾದ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದಿದ್ದೆ ಆದಲ್ಲಿ, ಇಷ್ಟು ಇಂಪಾರ್ಟೆಂಟ್, ಇದಕ್ಕಿಂತ ಮಿಗಿಲಾದ ಡಾಕ್ಯುಮೆಂಟ್ಸ್ ಇದ್ದಿದ್ದೆ ಆದಲ್ಲಿ ಆ ಅಧಿಕಾರಿಗಳು ನಿಮಗೆ ತಿಳಿಸ್ತಾರೆ. ದಯವಿಟ್ಟು ತಿಳಿಸ್ಕೊಡಿ. ಮತ್ತು ದಿನ ಕಡಿಮೆ ಇದೆ, ತುಂಬ ಕಡಿಮೆ ದಿನ ಏನಿರೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ, ಅಥವಾ ನೀವು ಮಾಹಿತಿನ ತಿಳ್ಕೊಳ್ಳಿ, ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ರಿಗೂ ದುಡ್ಡನ್ನು ಪಡೀಲಿ. ಯಾರ ಮನೆಯಿಂದ ಯಾರು ಕೊಡ್ತಾ ಇಲ್ಲ, ಸರ್ಕಾರದಿಂದ ಬರ್ತಕ್ಕಂಥ ಅಮೌಂಟ್ ಪಡೀಲಿ ಅಂತ ತಿಳ್ಕೊಂಡು
ನನ್ನ ಒಂದು ಆಶೆ ಅಭಿಲಾಷೆ ಆಗಿರುವಂಥದ್ದು. ಡಿಸೆಂಬರ್ 27, 28, 29 ಸಮಯ ಎಷ್ಟಂದರೆ ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆವರೆಗೂ 3 ದಿನ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥದ್ದು. ಎಲ್ಲರೂ ಇದರ ಸದುಪಯೋಗನ ಪಡ್ಕೊಳ್ಳಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.